कोगिले आवाज कैसा ಆಗತೈತೆ ಅನ್ಸ್ಕೋತೀನಿ ಆರು ಸನಿಕ ಹೇಳೋದ್ರ ಸನಿಕ ಆಡತಿಲ್ಲ ಸೈಕಲ ಇಲ್ಲಿ ನೋಡ್ರಿ ಅರಿವಿಗಳು ಹಾಕಿದ್ನಿ ಟೈಮ್ ಆಗೈತಿ ಈಗ ತಗೊಳಕ್ಕೆ ಇಲ್ಲಾಂತಂದ್ರೆ ಲಘು ತಗೊತಿದ್ನಿ ಅರಿವಿಗಳು ಸ್ವಲ್ಪ 6 ಗಂಟೆ ಆಗೈತ್ರಿ ಈಗ ಅರಿವಿಗಳು ತಕ್ಕೊಂಡ ಚಾ ಅದು ಕುಡ್ದ ಬಂದೀನಿ ರೀ ಮಾಡಿ ಮೇಲೆ ಸ್ವಲ್ಪ ಗವಾರಕಾಯಿ ಮುರಿವಿದ್ದೀವಿ ರೀ ಗವಾರಕಾಯಿ ಸ್ವಲ್ಪ ಮುರಿಯೋದ ನೋಡ್ರಿ ಇವ 4-5 ದಿನ ಆತ್ರಿ ತೊಗೊಂಡು ಬಂದ ಮುರಿಬೇಕು ಮತ್ತು ಒಂದು ಬಾಟಲ ನೀರು ತೊಗೊಂಡ್ಬಂದೀನಿ ಯಾಕಂತಂದ್ರೆ ಈಗಂತೂ ಭಾಳ ಗರಮ್ ಆಗತೈತಿ ನೋಡ್ರಿ ಮನೆ ಒಳಗಂತೂ ಒಟ್ಟ ಕುಂಡ್ರಾಗತ್ತೆ ರೀ ಅಷ್ಟು ಸ್ವೆಟ್ ಬರಕತ್ತೈತಿ ಬೆವರಂತೂ ಫುಲ್ಲೆಲ್ಲ ಹೊಂಟೈತಿ ನೋಡ್ರಿ ಎಲ್ಲ ಏನು ಸ್ವೆಟ್ ಹೋಗೋದು ಒಂಥರ ಚಲೋನ ಯಾಕಂತಂದ್ರೆ ಮುಖದೊಳಗಿಂತ ಡಸ್ಟ್ ಎಲ್ಲ ಕ್ಲೀನಾಗಿ ಮುಖ ಮತ್ತು ಚರ್ಮಕ್ಕೆ ಗ್ಲೋನು ಬರ್ತೈತಿ ಚಲೋ ನೋಡ್ರಿ ಹೆಲ್ತಿಗೂ ಚಲೋ ರೀ ಯಾಕಂತಂದ್ರೆ ಮುಖದೊಳಗಿಂದ ಏನೇನು ಡಸ್ಟ್ ಇರ್ತೈತಲ್ಲ ರೀ ನಾವು ಪಾರ್ಲರ್ಗೆ ಹೋಗಿ ಸ್ಟೀಮ್ ಅದು ಕೊಟ್ಟು ತೊಗೋಬೋದು ರೀ ನ್ಯಾಚುರಲಾಗಿ ಗರಮ್ ಆಗ್ತೈತೆ ನೋಡ್ರಿ ಅವಾಗೆಲ್ಲ ಹೋಗ್ತೈತಲ್ಲ ರೀ ಅದೇ ಭಾಳ ಚಲೋ ರೀ ಆದರೂ ಸ್ವಲ್ಪ ನನಗೆ ಅನಿಸಿದ ಮಟ್ಟಿಗೆ ನನ್ನ ಮುಖ ಗ್ಲೋ ಬಂದೈತೆ ಅನಿಸ್ತೈತಿ ನೋಡ್ರಿ ಇಲ್ಲಿ ನೀವು ಎಷ್ಟು ಗವಾರಕಾಯಿ ಮುರಿದ ಆಮೇಲೆ ಒಂದು ತಾಸು ಇಲ್ಲೇ ವಾಕಿಂಗ್ ಮಾಡಿ ನೆಕ್ಸ್ಟ್ ಆಮೇಲೆ ಕೆಳಗೆ ಹೋಗೋದ್ರಿ ಕೆಳಗೆ ಹೋದ್ಮೇಲೆ ಅಡುಗೆ ಅದು ಮಾಡೋದೈತಿ ನೋಡ್ಬೇಕ್ರಿ ಏನು ಅಡುಗೆ ಮಾಡಬೇಕು ಅಂತ ಕುಂತು ಬಿಟ್ರೆ ಆತು ನೋಡ್ರಿ ಎಲ್ಲ ಗರಮಕ್ಕಂತೂ ಒಟ್ಟು ಒಳಗೆ ಕುಂಡಕ್ಕಾಗತ್ತದ ನೋಡ್ರಿ ಅಷ್ಟು ಗರಮಕ್ಕಾಗತೈತಿ ಶ್ರೀಹಾನ ಹಾಲು ಕುಡ್ದು ಹೋಗಿದನ್ರಿ ಈಗ ನೋಡೋಣ್ರಿ ಇಲ್ಲಿ ಏನು ಮಾಡತ್ತಾನ ಅಂತೇಳಿ ಹೊರಗೆ ಆವಾಜ್ ಬರಾಕತ್ತೈತಿ ಸನಿಗನು ಆಟ ಆಡ್ತೆ ಅಂತ ಹೋಗಿದ್ದಾಳ್ರಿ ಅದು ನಮ್ಮ ನೋಡ್ರಿ ನಾಯಿ ಬೇರೆ ರೋಡ್ ಮೇಲೆ ಇರ್ತೈತ್ರಿ ಅದು ಬರೀ ಕೋಗಿಲೆ ಆವಾಜ ಕೇಸಾಗತೈತೆ ಅನ್ಸ್ಕೋತೀನಿ ಇಷ್ಟು ಚಂದ ಮುಂಜಾನೆ ಆಗಲಿ ಸಾಯಂಕಾಲ ಆಗಲಿ ಕೋಗಿಲೆ ಆವಾಜ ಮತ್ತು ಪಕ್ಷಿಗಳು ಚಿಲಿಪಿಲಿ ಆವಾಜ್ ಅಂತೂ ಇಲ್ಲಿ ಭಾಳ ಇದಿರ್ತೈತೆ ನೋಡ್ರಿ ಫ್ರೆಂಡ್ಸ ಇವು ನೋಡ್ಬೋದ್ರಿ ಹಲಸಿನ ಗಿಡ ಕಾಣಕತ್ತವು ಇವು ನಮ್ಮೂನ ರೀ ಇವೆಲ್ಲ ಹಲಸಿನಕಾಯಿ ಆಗಿದಾವ್ರಿ ಇನ್ನು ಯಾವಾಗ ಇನ್ನು ಜೂನ್ ತಿಂಗಳದೊಳಗೆ ಹಣ್ಣಾಗ್ತಾವ್ರಿ ಇವೆಲ್ಲ ಈಗ ನಾನು ಇದ್ರದನ್ನ ಹಸಿಕಾಯಿ ಪಲ್ಯ ಮಾಡಿದ್ನಿ ರೀ ಮತ್ತೊಂದು ಸಲ ಮಾಡ್ಬೇಕ್ರಿ ಇದ್ರದ್ದು ಗರಿ ಇರ್ತಾವೆ ನೋಡ್ರಿ ಅವ್ನು ತೆಗೆದು ಮಾಡ್ಬೇಕ್ರಿ ಗರಿದು ರುಚಿಯಾಗಿರ್ತೈತೆ ರೀ ಪಲ್ಯ ಐ ಥಿಂಕ್ ಈ ಗಿಡದೊಳಗೆ ಕೋಗಿಲೆ ಒದರಾಕತ್ತೈತಿ ನೋಡ್ರಿ ಅಲ್ಲೇ ಆವಾಜ್ ಬರಾಕತ್ತೈತಿ ರೀ ಅರಿವಿ ಕೂಡಾಕಿ ಇಲ್ಲೇ ಇಟ್ಟೇನ್ರಿ ಈಗ ಒಯ್ತೇನೆ ರೀ ಕೆಳಗೆ ಅಲ್ಲಿ ಆ ಗಿಡದೊಳಗೆ ಆವಾಜ್ ಬರಾಕತ್ತೈತಿ ರೀ ಕೋಗಿಲೆ ಅಲ್ಲೇ ಐತೆ ಅನ್ಸೈತಿ ಕೋಗಿಲೆ ಫ್ರೆಂಡ್ಸ ವಿಡಿಯೋ ನೋಡ್ರಿ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ ಭಾಳ ಇಂಪಾರ್ಟೆಂಟ್ ಐತಿ ಫ್ರೆಂಡ್ಸ ಹೆಲ್ತ್ ಪ್ರಾಬ್ಲಮ್ ಐತೆ ಅಂತ ಹೇಳತ್ತಿದ್ದೀನಿ ನೋಡ್ರಿ ಏನು ರಿಪೋರ್ಟ್ ಬಂತಂದ್ರೆ ಫ್ರೆಂಡ್ಸ ನಾರ್ಮಲ್ ರಿಪೋರ್ಟ್ ಬಂದೈತಿ ನನಗಂತೂ ಯಾಕಪ್ಪ ಈ ಥರ ಆಗತೈತಿ ಸ್ವೆಲ್ಲಿಂಗ್ ಅದು ಬರತೈತಿ ಅಂತೇಳಿ ಭಾಳ ಹೆದರಿಕೆ ಇತ್ತು ರೀ ಥೈರಾಯ್ಡ್ ಅದು ಚೆಕಪ್ ಅದು ಮಾಡಿದ್ವಿ ಅದ್ರೊಳಗೆ ಏನೂ ಪ್ರಾಬ್ಲಮ್ ಇಲ್ಲ ಸ್ವಲ್ಪ ನೀರು ಕಡಿಮೆ ಕುಡಿದಿದ್ದಕ್ಕೆ ಅದಕ್ಕೆ ಪ್ರಾಬ್ಲಮ್ ಐತಿ ಸ್ವಲ್ಪ ಹಿಮೋಗ್ಲೋಬಿನ್ ಕಮ್ಮಿ ಐತಿ ಇದೆಲ್ಲ ಕ್ಯೂರ್ ಆಗ್ತೈತಿ ಅಂತ ಹೇಳಿದ್ದೆ ರೀ ಮತ್ತು ಥೈರಾಯ್ಡ್ದು ಏನು ಪ್ರಾಬ್ಲಮ್ ಇಲ್ಲ ರೀ ಅದೇ ಹೆದರಿಕೆ ಇತ್ತು ರೀ ನನಗೆ ಭಾಳ ಟೆನ್ಷನು ಆಗೈತೆ ರೀ ಏನಪ್ಪ ಅಂಥೇಳಿ ಒಂದು ಸಲ ನಾವು ಅದು ಥೈರಾಯ್ಡ್ ಆತಂದ್ರೆ ಕಂಟಿನ್ಯೂ ಲೈಫ್ ಲಾಂಗ್ ಟ್ಯಾಬ್ಲೆಟ್ ತೊಗೋದು ಬರ್ತೈತಿ ನೋಡ್ರಿ ಅದಕ್ಕೆ ಹೆದರಿಕೆ ಇತ್ತು ಬಟ್ ಅದೇನು ಎಲ್ಲ ನಾರ್ಮಲ್ ಐತದ ಭಾಳ ಖುಷಿ ಆಯ್ತು ರೀ ಫ್ರೆಂಡ್ಸ ಇದು ಏನು ಹಿಂದೆ ಕಾಣಕತ್ತೈತೆ ನೋಡ್ರಿ ಇದು ನಮ್ಮ ಮನೆ ಹಿಂದೆ ಗೌರಿ ಐತೆ ನೋಡ್ರಿ ಇದು ಫ್ರೆಂಡ್ಸ ಗೌರಿ ಅಂದ್ರೆ ಮುಸ್ಲಿಮ್ಸ
ಸಮಾಧಿ ಸ್ಥಳ ಐತ್ರಿ ಇಲ್ಲಿ. ನಮ್ಮ ಮನೆ ಹಿಂದೆ ಐತ್ರಿ, ಬಟ್ ಏನು ಅಂಜಿಕೆ ಇಲ್ಲ ನೋಡ್ರಿ. ನಮ್ಮ ಹುಡುಗರೆಲ್ಲ ಸೈಕಲ್ ಆಡಕತ್ತಾವು. ಸನಿಕನೇ ಸೈಕಲ್ ತೆಗಿಕತ್ತಾಳ್ರಿ. ಏ ಶ್ರೀಹಾನ್ ಬಾ ಈ ಕಡೆ, ಬರೀ ಕಡೆ. ನೋಡ್ರಿ ಈಗ ಸನಿಕನೂ ಆಟ ಆಡಕತ್ತಾಳ. ಏನು ದುಂಡೆ ಅಂತಂದ್ರೆ ಇವ್ದ ಸೂಟಿ ಒಳಗಂತೂ ಏನಲ್ಲ ನೋಡ್ರಿ. ನೋಡ್ರಿ ನಮ್ಮ ಶ್ರೀಹಾನ್ ಯಾವ ಥರ ಮಾಡತ್ತಾರ ಅಂತ ಹೇಳಿ. ಗಾಡಿದು ಓಡಾಡ್ತವ್ರಿ, ಅದಕ್ಕೆ ಅಂಜಿಕೆರಿ ಇವ್ರಿಗೆ. ಎಷ್ಟು ಕಾದ್ರೂ ಇದೇ ಥರ ಮಾಡ್ತಾರೆ ನೋಡ್ರಿ ಹುಡುಗರ. ನಮ್ಮ ಶ್ರೀಹಾನ್ ಅಂತೂ ಒಟ್ಟ ಮಾತು ಕೇಳಂಗಿಲ್ಲ. ನೋಡಿಲ್ರಿ ಹೆಂಗೆ ಮಾಡತ್ತಾರ. ಸನಿಕಾ ಈಗ ಸೂಟಿ ಆತಂದ್ರೆ ಇದೇ ಥರ ನೋಡ್ರಿ ಇವ್ರದ್ದೆಲ್ಲ. ಗೊತ್ತೇನ್ರಿ, ಯಾಕಂತಂದ್ರೆ ಕತ್ಲೆ ಆಯ್ತಂದ್ರೆ ಮುರಿಯಾಕ ಸ್ವೆಲ್ಲಿಂಗ್ ಬಂದಿದ್ದಲ್ರಿ. ಇಷ್ಟನ್ನ ನಡೆದಿರಲಿಲ್ಲ. ಇವತ್ತು ಸ್ವಲ್ಪ ಊರೊಳಗೆ ಹೋಗಿದ್ದೀರಿ, ಅದಕ್ಕೆ ಸ್ವಲ್ಪ ಕಾಲೆಲ್ಲ ನೋವು ಬಂದವ್ರಿ. ಮತ್ತು ಬೆಳಿಗ್ಗೆದ್ದು ವಾಕಿಂಗ್ ಮಾಡಾಕತ್ತೇನೆ ರೀ ಈಗ ಫ್ರೆಂಡ್ಸ್. ಈಗ ಗವರ್ಕಾಯಿ ಸುಲಿತೀನಿ ನೋಡ್ರಿ. ಬೀಟ್ರೂಟು ಅದಾವ್ರಿ, ಮಾಡ್ಬೇಕ್ರಿ ಬೀಟ್ರೂಟ್ ಪಲ್ಯನೂ. ಬಟ್ ಈಗ ಇವಷ್ಟು ನೈಟ ಮಾಡ್ತೀನಿ. ಬೀಟ್ರೂಟ್ ಪಲ್ಯ ಮುಂಜಾನೆ ಮಾಡ್ತೀನಿ ರೀ. ಯಾಕಂತಂದ್ರೆ ಸನಿಕಾ ಡ್ಯಾಡಿ ಮತ್ತು ಸನಿಕಾ ಬೀಟ್ರೂಟ್ ತಿನ್ನಂಗಿಲ್ಲ. ನಾನು ಹೆಚ್ಚು ಬೀಟ್ರೂಟ್ ತರಂಗಿಲ್ಲ ನೋಡ್ರಿ, ಅದಕ್ಕೆ ಬೀಟ್ರೂಟ್ ತಿನ್ನಂಗಿಲ್ಲ. ನೋಡ್ರಿ ನನಗೆ ಇಷ್ಟ ಅಂತೇಳಿ ತರಿಸೇ ನಾನು ನೋಡ್ಬೇಕ್ರಿ, ಮಾಡ್ತೀನಿ. ವಿಡಿಯೋ ನೋಡ್ರಿ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಇಲ್ಲಿ ಅನ್ನ ಸಾರು ಐತ್ರಿ, ಮತ್ತು ಆಮ್ಲೆಟ್ ಮಾಡ್ಬೇಕಂಥೇಳಿ ಆಮ್ಲೆಟ್ ಮಾಡಾಕತ್ತೀನಿ ನೋಡ್ರಿ. ಈಗ ಸನಿಕಾ ಅವ್ರ ಡ್ಯಾಡಿ ಊಟ ಬೇಡಾಕತ್ತಿದ್ದರು, ಅದಕ್ಕೆ ಆಮ್ಲೆಟ್ ಮಾಡಾಕತ್ತೀನಿ ರೀ ನಾನು. ಮತ್ತು ಹುಡುಗರಿಗೆ ಆಮ್ಲೆಟ್ ತಿನ್ನಂಗಿಲ್ಲ ರೀ ಅವ್ರು. ಅದಕ್ಕೆ ಶ್ರೀಹಾನ್ಗೆ ಮುಂಜಾನೆ ನಾನು ಜುನ್ಕ ಮತ್ತು ರೊಟ್ಟಿ ಮಾಡಿದ್ದೀನಿ ನೋಡ್ರಿ, ಮತ್ತು ಬದ್ನಿಕಾಯಿ ಪಲ್ಯ ಮಾಡಿದ್ನಿ ರೀ. ಜುನ್ಕ ಮಧ್ಯಾಹ್ನ ಸರಿಯಾಗಿ ಯಾರು ಊಟ ಮಾಡಲಿಲ್ಲ ಅಂದ್ಗಳೇ ಜುನ್ಕ ಹಂಗೆ ಉಳ್ದೈತ್ರಿ. ಈಗೆಲ್ಲರೂ ಹುಡುಗರ್ದು ಊಟ ಮಾಡ್ಕೊತಾರೆ ಅಂತೇಳಿ ಸ್ವಲ್ಪ ಖಾಲಿ ಆಯ್ತು ರೀ ಜುನ್ಕ. ರೊಟ್ಟಿ ಇದು ಆಮ್ಲೆಟ್ ಮತ್ತು ಇವ್ರಿಗೆ ಹಾಕಿ ಕೊಡ್ಬೇಕಂತೇಳಿ ಸ್ಟಾರ್ಟ್ ಮಾಡಾಕತ್ತೀನಿ ನೋಡ್ರಿ ಫ್ರೆಂಡ್ಸ. ಇವ್ರಿಗೆ ಊಟ ಕೊಟ್ಟಾದ್ಮೇಲೆ ನಾನು ಊಟ ಮಾಡ್ತೀನಿ ರೀ. ಮತ್ತು ಶ್ರೀಹಾನ್ಗೆ ಸನಿಕಾಗ ಆಮ್ಲೆಟ್ ಬ್ಯಾಡ ಅಂತ ಆಗತ್ತಾರೆ ಅವರು. ಅವ್ರಿಗೆ ತತ್ತಿ ಕುದ್ಸಕ್ಕೆ ಇಡ್ಬೇಕು ರೀ ಈಗ ನಾನು. ಶ್ರೀಹಾನ್ ಸನಿಕಾ ಇಬ್ಬರು ತತ್ತಿ ತಿಂತೀನಿ ಅಂದ್ರೆ ಅವ್ರಿಗೆ ಕುದ್ಸಕ್ಕೆ ಇಟ್ಟೇನಿ ರೀ. ಮತ್ತು ನಾನು ಒಂದು ಆಮೇಲೆ ನಾನು ಊಟ ಮಾಡೋ ಟೈಮ್ನಾಗ ಆಮ್ಲೆಟ್ ಮಾಡ್ಕೊಂಡ್ರೆ ಆದಂತೇಳಿ ಸುಮ್ಮನೆ ಆಗಿದ್ದೀನಿ ನೋಡ್ರಿ. ಶ್ರೀಹಾನ ಏನು ಕಿತಾಪತಿ ಮಾಡಕತ್ತಾರ ಅಂತ ಹೇಳಿ ತೋರಿಸ್ತೀನಿ ಬರ್ರಿ. ಸರಿ ಶ್ರೇಣಿ ಯಾರು ಊಟ ಯಾರು ಊಟ ಸಾಕಾಗತ್ತೈತ್ರಿ ಒಳಗಂತೂ ಒಂದು ನಿಮಿಷ ಕೊಂಡ್ರಕ್ಕಾಗತ್ತೆ, ಅಷ್ಟು ಗರಂ ಆಗತ್ತೈತಿ. ಶ್ರೇಹಾನ್ ಬೂಟ್ ಯಾರು ತಂದಾರು? ಶ್ರೀಹಾನ್ ಅವ್ನ ಬೂಟ್ ಯಾರು ತಂದಾರಪ್ಪ? ಯಾವ ತೋರಿಸು, ಎಲ್ಲವು ಈ ಕಡೆ ತೋರಿಸು, ಇಲ್ಲಿ ತೋರಿಸು, ಫ್ರೆಂಡ್ಸ್ಗಳು ತೋರಿಸು, ಪಟ್ಟ ತೋರಿಸು. ಯಾವ ಬೂಟ್ ನೀನು? ಎಲ್ಲವು ಇವಾಗ ಹೊಸ ಬೂಟ? ಹಾಂ, ಯಾವ ಶ್ರೀಹಾನ್ ಚಂದ ಅದಾವ ಬೂಟ? ಶ್ರೀ ನಿಂಗೆ ಇಷ್ಟ ಬಾಳವ? ನಿಂಗೆ ಇಷ್ಟ ಅವ ಬೂಟ? ಯಾವ ಬೂಟ್ ಇಷ್ಟ? ಹಾಂ पप्पा बूट माता गिंगई ಕಾಣಾಗಿವೆ ಚಲೋ ಇವಲ್ಲಿ ಇಲ್ಲಿ ಬಾಬು ಹಾಕೊಂಡು ಹೋಗ್ಬೇಡಿ ಇಲ್ಲಿ ಕಾಣತಾಯಿ ಶ್ರೀಹಾನಿಗ ಊಟ ಬೇಕನ್ನತ್ತಾನ್ರಿ. ಅದಕ್ಕೆ ಈಗ ಅವಂಗ ಕೈಕಾಲು ಮುಖ ತೊಳ್ದ ಊಟ ಕೊಡ್ತೀನಿ ರೀ ಫ್ರೆಂಡ್ಸ್. ಊಟ ಮಾಡ್ತೀವಿ, ನೀವು ಊಟ ಮಾಡ್ಬೈ. ಬೀಳ್ತೈತೆ ಪ್ಲೇಟ್. ಹಾಂ ಹೇಳ ಕರಿ. ನೀವು ಊಟ ಬೈ. ಹಾಂ ಊಟ ಮಾಡಿ ಮಕ್ಕೊಂಡು ತಿನ್ನತ್ತ ಐತಿ. ತತ್ತಿ ಮತ್ತು ನಮ್ಮ ಇನ್ನೊಂದು ಬೈ. ಏನು ತಿನ್ನತ್ತೀನಿ? ಹಾಂ
ಹಾಂ ಇದ್ದಾವೆ